ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದದ್ದು ಉಜ್ಜಯಿನಿ. ಯಾಕೆಂದ್ರೆ ಇದು ಭೂಮಧ್ಯ ರೇಖೆಯ ಕರ್ಕಾಟಕ ವೃತ್ತದಲ್ಲಿದೆ. ಇದನ್ನ ಭೂಮಿಯ ಹೊಕ್ಕಳು ಅಂತ ಕರೆಯಲಾಗುತ್ತೆ. ಈ ಉಜ್ಜಯಿನಿಯಿಂದ ಉಳಿದ ಜ್ಯೋತಿರ್ಲಿಂಗಗಳಿಗೆ ನಿಕಟ ಸಂಬಂಧ ಇದೆ. ಅದು ಹೇಗೆ ಅಂದರೆ, ಉಜ್ಜಯಿನಿಯಿಂದ ಸೋಮೇಶ್ವರಕ್ಕೆ 777 ಕಿಲೋಮೀಟರ್, ಉಜ್ಜಯಿನಿಯಿಂದ ಶ್ರೀಶೈಲಕ್ಕೆ 999 ಕಿಲೋಮೀಟರ್, ಉಜ್ಜಯಿನಿಯಿಂದ ಕಾಶಿಗೆ 999 ಕಿಲೋಮೀಟರ್, ಉಜ್ಜಯಿನಿಯಿಂದ ರಾಮೇಶ್ವರಕ್ಕೆ 1999 ಕಿಲೋಮೀಟರ್, ಉಜ್ಜಯಿನಿಂದ ಕೇದಾರನಾಥಕ್ಕೆ 888 ಕಿಲೋಮೀಟರ್, ಉಜ್ಜಯಿನಿಂದ ತ್ರಯಂಬಕೇಶ್ವರ 555 ಕಿಲೋಮೀಟರ್, ಉಜ್ಜಯಿನಿಯಿಂದ ಓಂಕಾರೇಶ್ವರ 111 ಕಿಲೋಮೀಟರ್, ಉಜ್ಜಯಿನಿಯಿಂದ ಭೀಮಾಶಂಕರ 666 ಕಿಲೋಮೀಟರ್, ಉಜ್ಜಯಿನಿಯಿಂದ ವೈದ್ಯನಾಥೇಶ್ವರ 999 ಕಿಲೋಮೀಟರ್, ಉಜ್ಜಯಿನಿಯಿಂದ ಗ್ರೀಷ್ಮೇಶ್ವರ 555 ಕಿಲೋಮೀಟರ್. ಇದೆಲ್ಲ ಹೇಗೆ ಅನ್ನೋದು ಇದುವರೆಗೂ ತಿಳಿದು ಬಂದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಜ್ಜಯಿನಿಯಿಂದ ಕಾಲಗಣನೆಯನ್ನು ಮಾಡಿದರೆ ಅದು ಸಮರ್ಪಕವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿನ ಶಿವನನ್ನ ಮಹಾಕಾಳೇಶ್ವರ ಅಂತ ಕರೀತಾರೆ.